ನಾನೇನಾದರೂ ನಿಮಗೆ ಬರೀ ಒಂದು ಲೈನಲ್ಲಿ ನಿಂತ್ಕೊಂಡು ಅಂದರೆ ಕ್ಯೂನಲ್ಲಿ ನಿಂತೆ ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿರುತ್ತೆ? ಖಂಡಿತ ನಿಮ್ಗನ್ಸುತ್ತೆ, ಏನು ಗುರು ಇದು ಬಕ್ವಾಸು, ಲೈನ್ನಲ್ಲಿ ನಿಂತ್ಕೊಂಡು ಯಾರು ದುಡ್ಡು ಮಾಡ್ತಾರೆ ಅಂತ. ಆದರೆ ಬಾಸ್, ಇದು ಸುಳ್ಳಲ್ಲ, 100ಕ್ಕೆ 100 ನಿಜ. ಅಮೆರಿಕಾದಲ್ಲಿ ಟಾಸ್ಕ್ ರ್ಯಾಬಿಟ್ ಅನ್ನೋ ಒಂದು ಆ್ಯಪ್ ಇದೆ. 2008ರಲ್ಲಿ ಒಂದು ಸಿಂಪಲ್ ಐಡಿಯಾದಿಂದ ಸ್ಟಾರ್ಟ್ ಆದ ಈ ಆ್ಯಪ್ ಇವತ್ತು $1 ಬಿಲಿಯನ್ ಕಂಪನಿಯಾಗಿದೆ. ಈ ಆ್ಯಪ್ನಲ್ಲಿ ಜನ ತಮ್ಮ ಚಿಕ್ಕ ಪುಟ್ಟ ಕೆಲಸಗಳನ್ನ ಪೋಸ್ಟ್ ಮಾಡ್ತಾರೆ. ಉದಾಹರಣೆಗೆ ಕ್ಯೂನಲ್ಲಿ ನಿಲ್ಲೋದು, ಗ್ರೋಸರಿ ತರೋದು, ಫರ್ನಿಚರ್ ಶಿಫ್ಟ್ ಮಾಡೋದು, ಪಾರ್ಸಲ್ ಡೆಲಿವರಿ ಮಾಡೋದು, ಈ ತರಹ. ಇನ್ನೊಂದು ಕಡೆ ಸಾವಿರಾರು ಜನ ಇದನ್ನೇ ತಮ್ಮ ಫುಲ್ ಟೈಮ್ ಬಿಸ್ನೆಸ್ ಮಾಡ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಒಬ್ಬ ವ್ಯಕ್ತಿ ಬರೀ ಐಕಿಯಾ ಫರ್ನಿಚರ್ ಅಸೆಂಬಲ್ ಮಾಡಿಕೊಟ್ಟು ತಿಂಗಳಿಗೆ ಸುಮಾರು 80,000 ರೂಪಾಯಿ ದುಡಿತಿದ್ದಾನೆ. LAನಲ್ಲಿ ಒಬ್ಬ ಮಹಿಳೆ ಬೇರೆಯವರಿಗೋಸ್ಕರ ಗ್ರೋಸರಿ ಶಾಪಿಂಗ್ ಮಾಡಿಕೊಟ್ಟು ತಿಂಗಳಿಗೆ 40,000 ರೂಪಾಯಿ ಗಳಿಸ್ತಿದ್ದಾರೆ. ಇವರು ಒಬ್ಬಿಬ್ಬರಲ್ಲ ಫ್ರೆಂಡ್ಸ್, ಇವತ್ತು ಟಾಸ್ಕ್ ರ್ಯಾಬಿಟ್ನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟರ್ಡ್ ಟಾಸ್ಕರ್ಸ್ ಇದ್ದಾರೆ. ಇವರೆಲ್ಲ ಈ ತರಹದ ಸಣ್ಣ ಸಣ್ಣ ಕೆಲಸಗಳನ್ನೇ ಮಾಡಿಕೊಂಡೇ ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಈಗ ನಮ್ಮ ಇಂಡಿಯಾ ವಿಷಯಕ್ಕೆ ಬರೋಣ. ಇಂಡಿಯಾದಲ್ಲಿ ಈ ತರಹದ್ದೇನಾದರೂ ಪ್ಲಾಟ್ಫಾರ್ಮ್ ಇದೆಯಾ? ಖಂಡಿತ ಇಲ್ಲ. ಆದರೆ ಇಂಡಿಯಾದಲ್ಲಿ ಜನರಿಗೆ ಈ ತರಹದ ಸರ್ವಿಸ್ ಅವಶ್ಯಕತೆ ಇದೆಯಾ? ಕೇಳಲೇಬೇಡಿ, ತುಂಬ ಇದೆ. ಬೆಂಗಳೂರಲ್ಲಿ ಒಬ್ಬ IT ಪ್ರೊಫೆಷನಲ್ 12 ಗಂಟೆ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಆನ್ಲೈನ್ ಗ್ಯಾಸ್ ಬುಕ್ಕಿಂಗ್ನಲ್ಲಿ ಏನೋ ಪ್ರಾಬ್ಲಮ್ ಆದರೆ ಗ್ಯಾಸ್ ಏಜೆನ್ಸಿಗೆ ಹೋಗಿ ಕ್ಯೂನಲ್ಲಿ ನಿಲ್ಲೋದು ಅವನಿಗೆ ಇಂಪಾಸಿಬಲ್ ಮಾಟು. ಡೆಲ್ಲಿಯಲ್ಲಿ ಒಬ್ಬ ವರ್ಕಿಂಗ್ ಮದರ್ ಇರ್ತಾರೆ. ಅವರಿಗೆ ದಿನಾ ಗ್ರೋಸರಿ ತರಬೇಕು, ಜೊತೆಗೆ ಮಕ್ಕಳನ್ನು ನೋಡ್ಕೋಬೇಕು. 2 ಕೆಲಸ ಒಟ್ಟಿಗೆ ಮಾಡೋದು ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿಬಿಡುತ್ತೆ. ಮುಂಬೈನಲ್ಲಿ ಒಬ್ಬರು ವಯಸ್ಸಾದ ಕಪಲ್ ಇರ್ತಾರೆ. ಅವರಿಗೆ ಹಾಸ್ಪಿಟಲ್ನಲ್ಲಿ ನಂಬರ್ ಹಚ್ಚಬೇಕು, ಆದರೆ ಒಬ್ಬರೇ ಹೋಗಿ ಮಾಡೋದು ಕಷ್ಟ ಆಗ್ತಿರುತ್ತೆ. ನಮ್ಮ ದೇಶದ ಪ್ರತಿ ಸಿಟಿಯಲ್ಲೂ ಈ ತರಹದ ಜನ ಇದ್ದಾರೆ. ಇಂಥದ್ದೇ ಅಗತ್ಯಗಳು ಇವೆ. ಆದರೆ ಇದನ್ನು ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಮಾಡಿಕೊಡೋಕ್ಕೆ ಯಾರೂ ಇಲ್ಲ. ಇದೇ ಆ ಗ್ಯಾಪ್. ಈ ಗ್ಯಾಪನ್ನೇ ಯೂಸ್ ಮಾಡಿಕೊಂಡು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇಂಡಿಯಾದಲ್ಲಿ ಒಂದು ಯುನೀಕ್ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ಹೌದು, ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋಕ್ಕೆ ಸ್ವಲ್ಪ ಮೈಂಡ್ ಯೂಸ್ ಮಾಡಬೇಕಾಗತ್ತೆ. ಆದರೆ ಇದು ಡೈರೆಕ್ಟಾಗಿ ಜನರ ದಿನನಿತ್ಯದ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿದ್ರೆ ಸಾಕು. Tier 1 ಮತ್ತು Tier 2 ಸಿಟಿಗಳಲ್ಲಿ ಇಂಥ ಸರ್ವಿಸ್ ತಗೊಳ್ಳೋಕ್ಕೆ ಜನ ಕ್ಯೂ ನಿಲ್ತಾರೆ. ಯಾಕಂದರೆ ಅಲ್ಲಿನ ಜನರಿಗೆ ಈ ತರಹದ ಚಿಕ್ಕ ಪುಟ್ಟ ಕೆಲಸ ಮಾಡೋಕ್ಕೆ ಟೈಮೇ ಇರಂಗ. ಫ್ರೆಂಡ್ಸ್, ಇದು ಬರೀ ಒಂದು ಐಡಿಯಾ ಅಷ್ಟೇ. ಇವತ್ತು ನಾನು ನಿಮಗೆ ಇದಲ್ಲದೆ ಇನ್ನೂ 3 ಬಿಸ್ನೆಸ್ ಐಡಿಯಾಗಳನ್ನ ಹೇಳ್ತೀನಿ. ಇವು ಫಾರಿನ್ನಲ್ಲಿ ಸಖತ್ ಬೂಮ್ ಆಗ್ತಿವೆ. ಆದರೆ ಇಂಡಿಯಾದಲ್ಲಿ ಇದರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಟಾಪಿಕ್ನ ನೀವು ಇಂಟರ್ನೆಟ್ಟಲ್ಲಿ ಎಲ್ಲೂ ನೋಡಿರಲ್ಲ. ತುಂಬ ಹೊಸ ವಿಷಯಗಳನ್ನ ಕಲಿಬೋದು. ವಿಡಿಯೋನ ಕೊನೆವರೆಗೂ ಖಂಡಿತ ನೋಡಿ. ಐಡಿಯಾ ನಂಬರ್ 2. ಜಪಾನ್ನಲ್ಲಿ ತುಂಬ ಫೇಮಸ್ ಆದ ಶ್ರೈನ್ಸ್ ಇವೆ. ಶ್ರೈನ್ಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಪುಣ್ಯಕ್ಷೇತ್ರಗಳು, ಪ್ರಸಿದ್ಧ ದೇವಸ್ಥಾನಗಳಿರ್ತಾವಲ್ಲ, ಆ ತರಹ. ಅಲ್ಲಿಗೆ ಹೋಗೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಜಪಾನ್ನಲ್ಲಿರೋ ಈ ಶ್ರೈನ್ಸ್ಗೆ ಹೋದಾಗ ಜನ ಅಲ್ಲಿಂದ ಕೆಲವು ಸ್ಪಿರಿಚುವಲ್ ವಸ್ತುಗಳನ್ನ ತರ್ತಾರೆ. ಅದನ್ನು ಜಪಾನ್ನಲ್ಲಿ ಒಮಾಮೋರಿ ಅಂತ ಕರೀತಾರೆ. ಇದು ಗುಡ್ ಲಕ್ ಮತ್ತು ಪ್ರೊಟೆಕ್ಷನ್ ಕೊಡುತ್ತೆ ಅನ್ನೋದು ಅವರ ನಂಬಿಕೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆ ಫೇಮಸ್ ದೇವಸ್ಥಾನದಿಂದಲೇ ತಂದಿರೋ ವಸ್ತುವಿಗೆ ಭಕ್ತಿ ಮತ್ತು ಮಹತ್ವ ಜಾಸ್ತಿ ಇರುತ್ತೆ. ಆದರೆ ಜಪಾನ್ನಲ್ಲಿರೋ ತುಂಬ ಜನರಿಗೆ ಆ ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋ ಆಸೆ ಇದ್ದರೂ ಏನೋ ಒಂದು ಕಾರಣದಿಂದ ಹೋಗೋಕ್ಕಾಗಲ್ಲ. ಇದನ್ನೇ ನೋಡಿ ಕೆಲವು ವರ್ಷಗಳ ಹಿಂದೆ ಜಪಾನ್ನ ಕೆಲವು ಹುಡುಗರು ಒಂದು ಸರ್ವಿಸ್ ಸ್ಟಾರ್ಟ್ ಮಾಡಿದ್ರು, ಒಮಾಮೋರಿ ಫ್ರಮ್ ಜಪಾನ್. ಇಲ್ಲಿ ಒಬ್ಬ ವ್ಯಕ್ತಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಮಾಮೋರಿ ತಂದು, ಜೊತೆಗೆ ಇದು ಅಲ್ಲೇ ತಂದಿದ್ದು ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟು ಸೇಫಾಗಿ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತಾನೆ. ಈ ಸರ್ವಿಸ್ ಸ್ಟಾರ್ಟ್ ಆಗಿದ್ದು ತುಂಬ ಸಂಘ ಮಟ್ಟದಲ್ಲಿ. ಆದರೆ ಇವತ್ತು ಜಪಾನ್ನಲ್ಲಿ ಇದೊಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಿದೆ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಈ ತರಹದ 10 ಆನ್ಲೈನ್ ಸ್ಟೋರ್ಸ್ ಸಿಗ್ತವೆ. ಇವು ಜಪಾನ್ ದಾಟಿ ಬೇರೆ ದೇಶಗಳಿಗೂ ಈ ಸರ್ವಿಸ್ ಕೊಡ್ತಿವೆ. ಈಗ ಇದನ್ನು ಬಿಟ್ಟು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿ. ಇಂಡಿಯಾದಲ್ಲಿ 80% ಜನ ಸಿಕ್ಕಾಪಟ್ಟೆ ಧಾರ್ಮಿಕ ನಂಬಿಕೆ ಇರೋರು. ನಮ್ಮ ತಿರುಪತಿ ದೇವಸ್ಥಾನಕ್ಕೆ ದಿನಕ್ಕೆ 50,000ದಿಂದ 1 ಲಕ್ಷ ಜನ ಬರ್ತಾರೆ. ವೈಷ್ಣೋದೇವಿ ದೇವಸ್ಥಾನಕ್ಕೆ ವರ್ಷಕ್ಕೆ 1 ಕೋಟಿಗೂ ಹೆಚ್ಚು ಭಕ್ತರು ಬರ್ತಾರೆ. ಇದೇ ತರಹ ಶಿರಡಿ, ಮಥುರಾ, ದ್ವಾರಕಾ, ಅಮೃತ್ಸರ್ ಇಂಥ ಪುಣ್ಯಕ್ಷೇತ್ರಗಳಿಗೆ ಕೋಟ್ಯಾಂತರ ಜನ ಹೋಗ್ತಾರೆ. ಆದರೆ ಇಷ್ಟೆಲ್ಲ ಇದ್ದರೂ ಇವತ್ತಿಗೂ ನಮ್ಮ ದೇಶದಲ್ಲಿ ಒಂದು ದೊಡ್ಡ ವರ್ಗದ ಜನ ಇದ್ದಾರೆ. ಅವರಿಗೆ ದೂರ ಇರೋದ್ರಿಂದ, ವಯಸ್ಸಾಗಿರೋದ್ರಿಂದ ಅಥವಾ ಹೆಲ್ತ್ ಪ್ರಾಬ್ಲಮಿಂದ ಆ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ. ನನ್ನ ಫ್ರೆಂಡಿನ ಒಬ್ಬರು ಅಂಕಲ್ ಇದ್ದರು. ಅನ್ಫಾರ್ಚುನೇಟ್ಲಿ ಅವರಿಗಿಲ್ಲ. ಅವರಿಗೆ 60 ವರ್ಷ ಇದ್ದಾಗ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅವ್ರ ಮಕ್ಕಳು ಎಲ್ಲ ಪ್ಲ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಹೋಟೆಲ್ ರೂಮ್ ಕೂಡ ಬುಕ್ ಮಾಡಿದ್ರು. ಆದರೆ ಹೊರಡಕ್ಕೆ ಇನ್ನು 2 ದಿನ ಇದೆ ಅನ್ನುವಾಗ ಹಠಾತ್ತಾಗಿ ಅವ್ರ ಹೆಲ್ತ್ ಕೆಟ್ಟು ಹೋಗ್ಬಿಡ್ತು. ಡಾಕ್ಟರ್ ಲಾಂಗ್ ಜರ್ನಿ ಮಾಡಬೇಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿಬಿಟ್ರು. ಆ ಟೈಮ್ನಲ್ಲಿ ಅವರ ಆಸೆಯಾಗೇ ಉಳಿದುಬಿಡ್ತು. ಅವ್ರದ್ದೊಂದು ಸಣ್ಣ ಆಸೆ ಇತ್ತು, ಯಾರಾದರೂ ಅಲ್ಲಿಗೆ ಹೋಗಿ ಬರೋರು ಒಂದು ಲಡ್ಡು ಪ್ರಸಾದ ತಂದುಕೊಟ್ರೆ ಸಾಕು ಅಂತ. ಆದರೆ ಮಕ್ಕಳು ಇವತ್ತು ನಾಳೆ ಅಂತ ನೆಗ್ಲೆಕ್ಟ್ ಮಾಡಿದ್ರು. ಕೆಲವು ದಿನಗಳಲ್ಲಿ ಅಂಕಲ್ ತೀರ್ಕೊಂಡ್ಬಿಟ್ರು. ಆ ಬೇಸರ ಅವ್ರ ಮಕ್ಕಳ ಮನಸ್ಸಲ್ಲಿ ಇವತ್ತಿಗೂ ಹಾಗೇ ಉಳಿದುಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಇದು ಬರೀ ಒಂದು ಮನೆಯ ಕಥೆ ಅಲ್ಲ.
ಇಂಡಿಯಾದಲ್ಲಿ ಪ್ರತಿದಿನ ಇಂಥ ಲಕ್ಷಾಂತರ ಆಸೆಗಳು ಕನಸುಗಳು ಯಾವುದೋ ಒಂದು ಮಜಬೂರಿಯಿಂದ ಮನೆ ಒಳಗೆ ಮುಚ್ಚೋಗ್ತಿವೆ. ಇಂಥ ಜನರಿಗೆ ಅವರು ಹೋಗಬೇಕು ಅಂದ್ಕೊಂಡಿರೋ ದೇವಸ್ಥಾನದ ಪ್ರಸಾದವನ್ನು ಅವರ ಮನೆಗೆ ತಲುಪಿಸಿ ಆಶೀರ್ವಾದ ಸಿಗೋ ತರಹ ಮಾಡಿದ್ರೆ ಹೇಗಿರುತ್ತೆ? ಈ ಪ್ರಶ್ನೆಯಲ್ಲೇ ಬಿಸ್ನೆಸ್ ಅಡಗಿದೆ. ಜಪಾನ್ ತರಹ ಇಂಡಿಯಾದಲ್ಲೂ ಇದನ್ನು ಪ್ರಸಾದದ ರೂಪದಲ್ಲಿ ಮಾಡ್ಬೋದು. ತಿರುಪತಿಯ ಲಡ್ಡು, ವೈಷ್ಣೋದೇವಿಯ ಉಡಿ, ಶಿರ್ಡಿಯ ವಿಭೂತಿ ಅಥವಾ ಮಥುರಾದ ಪೇಡ. ನೀವೇ ಯೋಚನೆ ಮಾಡಿ, ಈ ಸರ್ವಿಸ್ನ ನಾವು ಜನರ ಮನೆ ಬಾಗ್ಲಿಗೆ ಕೊಟ್ಟರೆ ಅವರು ಇದಕ್ಕೆ ದುಡ್ಡು ಕೊಡೋಕ್ಕೆ ರೆಡಿ ಇರಲ್ವಾ? ಖಂಡಿತ ಕೊಡ್ತಾರೆ. ಯಾಕೆ ಕೊಡಲ್ಲ? ಹಾಗಾದರೆ ಇದನ್ನು ಸ್ಟಾರ್ಟ್ ಮಾಡೋದು ಹೇಗೆ? ಸಿಂಪಲ್. ಇವಾಗ ತಿರುಪತಿ ನಿಮಗೆ ಹತ್ರ ಅಂದ್ಕೊಡಿ. ಅಲ್ಲಿಗೆ ಹೋಗಿ ಅಲ್ಲಿನ ಅಥೆಂಟಿಕ್ ಲಡ್ಡು ಪ್ರಸಾದ ತಗೊಳ್ಳಿ. ಜೊತೆಗೆ ಒಂದು ಸಣ್ಣ ರಿಸೀಪ್ಟ್ ಅಥವಾ ಸರ್ಟಿಫಿಕೇಟ್ ರೆಡಿ ಮಾಡಿ, ಇದು ಒರಿಜಿನಲ್ ಅಲ್ಲಿಂದಲೇ ತಂದಿದ್ದು ಅಂತ. ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ ರೀಲ್ಸ್ ಮೂಲಕ ನಿಮ್ಮ ಬಿಸ್ನೆಸ್ ಬಗ್ಗೆ ಜನರಿಗೆ ತಿಳಿಸಿ. ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ಸ್ಗಳಿಗೂ ಶೇರ್ ಮಾಡಿ. ಫಸ್ಟ್ ಆರ್ಡರ್ ನಿಮ್ಗೆ ಗೊತ್ತಿರೋರಿಂದಲೇ ಬರ್ಬೋದು. ಅವರ ರೆಕಮೆಂಡೇಷನಿಂದ 2ನೇ ಆರ್ಡರ್ ಬರುತ್ತೆ, ಆಮೇಲೆ 3ನೇದು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಎಲ್ಲದಕ್ಕಿಂತ ಪವರ್ಫುಲ್ ವಿಷಯ ಏನಂದರೆ, ನೀವು ಬರೀ ಒಂದು ಪ್ರಾಡಕ್ಟ್ ಮಾರ್ತಿಲ್ಲ, ನೀವು ಒಬ್ಬರ ಭಾವನೆ, ಒಬ್ಬರ ಪ್ರಾರ್ಥನೆ, ಒಬ್ಬರ ಕನಸನ್ನು ಅವರ ಮನೆಗೆ ತಲುಪಿಸ್ತಿದ್ದೀರಾ. ಇಷ್ಟು ದೊಡ್ಡ ಕೆಲಸ ಮಾಡಿಕೊಡ್ತಿರುವಾಗ ಜನರಿಗೆ ದುಡ್ಡು ದೊಡ್ಡ ಮ್ಯಾಟ್ರ್ ಆಗಲ್ಲ. ಜನ ಖುಷಿಯಿಂದ ಪೇ ಮಾಡ್ತಾರೆ. ಐಡಿಯಾ ನಂಬರ್ 3. ಯೋಚನೆ ಮಾಡಿ. ನೀವು ದಿನಸಿ ಸಾಮಾನು ತರೋಕೆ ಮಾರ್ಕೆಟ್ಗೆ ಹೋಗ್ತೀರಾ. ತರಕಾರಿ, ಬೇಳೆ, ಸ್ನ್ಯಾಕ್ಸ್ ಎಲ್ಲ ತಗೊಂಡು ಎಲ್ಲದಕ್ಕೂ ಒಂದೊಂದು ಪ್ಲಾಸ್ಟಿಕ್ ಕವರ್ ಹಾಕ್ತೀರಾ. ಮನೆಗೆ ಬಂದು ಸಾಮಾನು ತೆಗೆದು ಆ ಪ್ಲಾಸ್ಟಿಕ್ ಕವರ್ಗಳನ್ನು ಕಸದ ತೊಟ್ಟಿಗೆ ಹಾಕ್ತೀರಾ. ಆ ಕಸವನ್ನು ಬೀದಿಲಿರೋ ಹಸುಗಳು, ಪ್ರಾಣಿಗಳು ತಿಂಡಿ ಅಂದ್ಕೊಂಡು ತಿಂದುಬಿಡ್ತವೆ. ಇದು ಒಂದು ದಿನದ ಕಥೆ ಅಲ್ಲ, ಪ್ರತಿದಿನ ಪ್ರತಿ ಮನೆಯಲ್ಲೂ ನಡೆಯೋ ಘಟನೆ. ಇಂಡಿಯಾದಲ್ಲಿ ದಿನಕ್ಕೆ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಉತ್ಪತ್ತಿಯಾಗ್ತಿದೆ ಅಂತ ಗೊತ್ತಾದರೆ ಶಾಕ್ ಆಗ್ತೀರಾ. ನಮ್ಮ ದೇಶದಲ್ಲಿ ಪ್ರತಿದಿನ 26,000 ಟನ್ ಪ್ಲಾಸ್ಟಿಕ್ ವೇಸ್ಟ್ ಕ್ರಿಯೇಟ್ ಆಗ್ತಿದೆ. ಒಂದು ಜಂಬೋ ಏರ್ಪ್ಲೇನ್ ಎಷ್ಟು ದೊಡ್ಡದು ಮತ್ತು ಎಷ್ಟು ಭಾರ ಇರುತ್ತೆ ಅಲ್ವಾ? ಪ್ರತಿದಿನ 200 ಜಂಬೋ ಏರ್ಪ್ಲೇನ್ಗಳನ್ನು ಫುಲ್ ಭರ್ತಿ ಮಾಡುವಷ್ಟು ಪ್ಲಾಸ್ಟಿಕ್ ವೇಸ್ಟ್ ನಮ್ಮಲ್ಲಿ ಆಗ್ತಿದೆ. ಇದರಲ್ಲಿ ಹೆಚ್ಚಿನ ಪ್ಲಾಸ್ಟಿಕ್ ಕವರ್ಗಳನ್ನು ಮೂಕ ಪ್ರಾಣಿಗಳು ತಿಂದು ಸಾಯ್ತಿವೆ. ಕೆಲವು ವರ್ಷಗಳ ಹಿಂದೆ ಯುರೋಪ್ನಲ್ಲೂ ಇದೇ ಪ್ರಾಬ್ಲಮ್ ಇತ್ತು. ಅಲ್ಲಿ ಪ್ಲಾಸ್ಟಿಕ್ ಕಸ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ತಲೆನೋವಾಗಿತ್ತು. ಅದರಲ್ಲೂ ಮಾರ್ಕೆಟ್ನಿಂದ ತರೋ ಪ್ಲಾಸ್ಟಿಕ್ ಬ್ಯಾಗ್ಗಳೇ ಜಾಸ್ತಿ ಇರ್ತಿದ್ವು. ಇದನ್ನು ನೋಡಿ ಅಲ್ಲಿನ ಕೆಲವು ಜನರಿಗೆ ಒಂದು ಸೂಪರ್ ಐಡಿಯಾ ಬಂತು. ಅವರು ಬೇರೆ ಬೇರೆ ಕಡೆ ಝೀರೋ ವೇಸ್ಟ್ ಗ್ರೋಸರಿ ಸ್ಟೋರ್ ಸ್ಟಾರ್ಟ್ ಮಾಡಿದರು. ಇದರ ಕಾನ್ಸೆಪ್ಟ್ ತುಂಬ ಸಿಂಪಲ್. ಅಂಗಡಿಯಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಪರೆಂಟ್ ಡಬ್ಬಗಳನ್ನು ಇಟ್ಟಿರ್ತಾರೆ. ಒಂದರಲ್ಲಿ ಅಕ್ಕಿ, ಒಂದರಲ್ಲಿ ಡ್ರೈ ಫ್ರೂಟ್ಸ್, ಇನ್ನೊಂದರಲ್ಲಿ ಲಿಕ್ವಿಡ್ ಸೋಪ್, ಶ್ಯಾಂಪೂ, ಹೀಗೆ ಎಲ್ಲ ಇರುತ್ತೆ. ಜನ ತಮ್ಮ ಮನೆಯಿಂದಲೇ ಖಾಲಿ ಬಾಕ್ಸ್ ಅಥವಾ ಬಾಟಲಿ ತರಬೇಕು. ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಆ ಡಬ್ಬಿಯಿಂದ ತಾವೇ ತಗೋಬೇಕು. ಆಮೇಲೆ ವೆಯ್ಟ್ ನೋಡಿ ದುಡ್ಡು ಕೊಟ್ಟು ಮನೆಗೆ ಹೋಗಬೇಕು. ನೋ ನ್ಯೂ ಪ್ಯಾಕೆಟ್, ನೋ ಪ್ಲಾಸ್ಟಿಕ್, ನೋ ವೇಸ್ಟ್. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಕಾಲದ ಕಿರಾಣಿ ಅಂಗಡಿ ಇರ್ತಿತ್ತಲ್ಲ, ಬಟ್ಟೆ ಚೀಲ ತಗೊಂಡು ಹೋಗಿ ಸಾಮಾನು ತರ್ತಿದ್ವಲ್ಲ, ಅದೇ ಐಡಿಯಾನ ಇವರು ಮಾಡರ್ನ್ ಮತ್ತು ಆರ್ಗನೈಸ್ಡ್ ವರ್ಷನ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೆಲ್ಲಗೆ ಈ ಕಾನ್ಸೆಪ್ಟ್ ಯುರೋಪ್ನಲ್ಲಿ ಸಖತ್ ಫೇಮಸ್ ಆಯಿತು. ಫ್ರಾನ್ಸ್ನ ಆರ್ಲಿಯನ್ಸ್ ಅನ್ನೋ ಒಂದು ಸಣ್ಣ ಸಿಟಿಯಲ್ಲೇ ಇವತ್ತು 102 ಝೀರೋ ವೇಸ್ಟ್ ಗ್ರೋಸರಿ ಸ್ಟೋರ್ಸ್ಗಳಿವೆ. ನ್ಯೂಯಾರ್ಕ್ನಲ್ಲೂ ಇಂಥ 100 ಸ್ಟೋರ್ಸ್ ಸಿಗ್ತವೆ. ಈಗ ನಮ್ಮ ಇಂಡಿಯಾ ಬಗ್ಗೆ ಯೋಚನೆ ಮಾಡಿ. ಬೆಂಗಳೂರು, ಪುಣೆ, ಹೈದರಾಬಾದ್ನಂಥ ಸಿಟಿಗಳಲ್ಲಿರೋ IT ಪ್ರೊಫೆಷನಲ್ಸ್ ಆರ್ಗ್ಯಾನಿಕ್ ಫುಡ್ ಇಷ್ಟಪಡ್ತಾರೆ, ನೇಚರ್ ಕೇರ್ ಮಾಡ್ತಾರೆ. ಪ್ಲಾಸ್ಟಿಕ್ನಿಂದ ಆಗೋ ತೊಂದರೆ ಬಗ್ಗೆ ಅವರಿಗೆ ಅರಿವಿದೆ. ಆದರೆ ಅವರಿಗೋಸ್ಕರ ಇಂಡಿಯಾದಲ್ಲಿ ಇವತ್ತು ಒಂದೇ ಒಂದು ಈ ತರಹದ ಸ್ಟೋರಿ ಇಲ್ಲ. ಯಾಕಂದರೆ ಈ ತರಹದ ಬಿಸ್ನೆಸ್ ಕೂಡ ಮಾಡಬಹುದು ಅಂತ ಯಾರಿಗೂ ಐಡಿಯಾನೇ ಇಲ್ಲ. ಆದರೆ ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್. ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಬೇಡ. ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ನಾರ್ಮಲ್ ಸ್ಪೇಸ್ ಇದ್ದರೆ ಸಾಕು. ಅಲ್ಲಿ ಒಂದು 10ರಿಂದ 15 ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಇಡಿ. ಬೇಳೆ, ಅಕ್ಕಿ, ನಟ್ಸ್, ಮಸಾಲೆ ಸಾಮಾನು, ಕ್ಲೀನಿಂಗ್ ಪ್ರಾಡಕ್ಟ್ಸ್. ಇವುಗಳನ್ನು ಕೆಲವು ಸಿಂಪಲ್ ಡಿಸ್ಪೆನ್ಸರ್ಸ್ ಮತ್ತು ಟ್ರಾನ್ಸ್ಪರೆಂಟ್ ಕಂಟೈನರ್ಗಳಲ್ಲಿ ಹಾಕಿಟ್ರೆ ನಿಮ್ಮ ಬಿಸ್ನೆಸ್ ರೆಡಿ. ಆದರೆ ಹೌದು, ಮಾರ್ಕೆಟಿಂಗ್ನಲ್ಲಿ ಸ್ವಲ್ಪ ಮೈಂಡ್ ಯೂಸ್ ಮಾಡಬೇಕು. ನೀವು ಈ ಸ್ಟೋರ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನೆಲ್ಲ ಅಂತ ಜನರಿಗೆ ಅರ್ಥ ಮಾಡಿಸ್ಬೇಕು. ಅವರು ಇಲ್ಲಿ ಸಾಮಾನು ತಗೊಂಡ್ರೆ ಸೊಸೈಟಿಗೆ ಮತ್ತು ಪ್ರಾಣಿಗಳಿಗೆ ಎಷ್ಟು ಒಳ್ಳೇದು ಮಾಡ್ತಿದ್ದಾರೆ ಅನ್ನೋ ಫೀಲ್ ತರಿಸ್ಬೇಕು. ಈ ತರಹದ ಫೀಲ್ ಇಂಡಿಯಾದಲ್ಲಿ ಬೇರೆ ಯಾವ ಅಂಗಡಿಯೂ ಕೊಡ್ತಾ ಇಲ್ಲ. ಆ ಉದ್ದೇಶ ಒಂದ್ಸಲ ಕಸ್ಟಮರ್ಗೆ ಕನೆಕ್ಟ್ ಆದರೆ ಅವರು ಲೈಫ್ ಲಾಂಗ್ ನಿಮ್ಮನ್ನು ಬಿಟ್ಟು ಬೇರೆಲ್ಲೂ ಹೋಗಲ್ಲ. ಐಡಿಯಾ ನಂಬರ್ 4. ಅಮೆರಿಕಾದಲ್ಲಿ ಬೆಳಗ್ಗೆ 8 ಗಂಟೆ ಆಗ್ತಿದ್ದ ಹಾಗೆ ಜನ ತಮ್ಮ ಕಾರ್ಗಳಲ್ಲಿ ಪ್ರೆಷರ್ ವಾಷರ್, ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೈಕ್ರೋಫೈಬರ್ ಬಟ್ಟೆಗಳನ್ನು ಲೋಡ್ ಮಾಡಿಕೊಂಡು ಹೊರಡ್ತಾರೆ. ಎಲ್ಲಿಗೆ ಗೊತ್ತಾ? ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಿಲ್ಡಿಂಗ್ಗಳ ಪಾರ್ಕಿಂಗ್ ಲಾಟ್ಗೆ. ಅಲ್ಲಿ ಮೊದಲೇ HR ಮ್ಯಾನೇಜರ್ ಜೊತೆ ಮಾತಾಡಿರ್ತಾರೆ. ನಿಮ್ಮ ಎಂಪ್ಲಾಯೀಸ್ ಕಾರ್ಗಳನ್ನು ಪಾರ್ಕಿಂಗ್ನಲ್ಲೇ ನಾವು ಕ್ಲೀನ್ ಮಾಡಿಕೊಡ್ತೀವಿ ಅಂತ. ಎಂಪ್ಲಾಯೀಸ್ ಏನೂ ಮಾಡಬೇಕಾಗಿಲ್ಲ. ಆರಾಮಾಗಿ ಆಫೀಸ್ ಕೆಲಸ ಮುಗಿಸಿ ಸಂಜೆ ಬರುವಾಗ ಅವರ ಕಾರ್ ಹೊಸದರಂತೆ ಚಲಾಯಿಸಿಕೊಂಡು ಹೋಗಬಹುದು. ಅಲ್ಲಿ ಲಿಸ್ಟ್ ಆಗಿರೋ ಕಾರ್ಗಳನ್ನು ಒಂದೊಂದಾಗಿ ಪರ್ಫೆಕ್ಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡ್ತಾರೆ. US ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ಮೊಬೈಲ್ ಕಾರ್ ಡೀಟೇಲಿಂಗ್ ಅನ್ನೋದು ಬರೋಬ್ಬರಿ $14 ಬಿಲಿಯನ್ ಇಂಡಸ್ಟ್ರಿ. ಅಲ್ಲಿ ಲಕ್ಷಾಂತರ ಜನ ಇದನ್ನೇ ಮಾಡ್ತಿದ್ದಾರೆ. ಯಾಕಂದರೆ ಅಲ್ಲಿನ ಜನರಿಗೆ ಕಾರ್ ವಾಷಿಂಗ್ ಸೆಂಟರ್ಗೆ ಹೋಗೋಕೆ ಟೈಮೇ ಇರಲ್ಲ. ನಮ್ಮ ಇಂಡಿಯಾದಲ್ಲಿ ಇವಾಗ ಏನಿದೆ ಪರಿಸ್ಥಿತಿ? ಇಂಡಿಯಾದಲ್ಲಿ ಇವತ್ತು 30 ಕೋಟಿಗೂ ಹೆಚ್ಚು ರಿಜಿಸ್ಟರ್ಡ್ ವೆಹಿಕಲ್ಸ್ ಇವೆ.
ಈ ನಂಬರ್ ಪ್ರತಿ ವರ್ಷ 8% 10% ಜಾಸ್ತಿ ಆಗ್ತಿದೆ. ಆದರೆ ಕಾರ್ ವಾಶ್ ಮಾಡಿಸ್ಬೇಕು ಅಂದರೆ ಬೆಳಗ್ಗೆ ಹೋಗಿ 2-3 ಗಂಟೆ ಕ್ಯೂನಲ್ಲಿ ಕಾಯಬೇಕು. ಮೊಬೈಲ್ ಕಾರ್ ಡೀಟೇಲಿಂಗ್ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಝೀರೋ ಇದೆ. ಆದರೆ ಇದರರ್ಥ ಇದೇನೋ ತುಂಬ ಕಾಂಪ್ಲಿಕೇಟೆಡ್ ಬಿಸ್ನೆಸ್ ಅಂತ ಅಲ್ಲ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ತುಂಬ ಕಮ್ಮಿ, ದೊಡ್ಡ ಗ್ಯಾರೇಜ್ ಬೇಕಾಗಿಲ್ಲ. ಒಂದು ಬೇಸಿಕ್ ಪ್ರೆಷರ್ ವಾಷರ್ 8ರಿಂದ 12 ಸಾವಿರಕ್ಕೆ ಸಿಗುತ್ತೆ. ಕ್ಲೀನಿಂಗ್ ಪ್ರಾಡಕ್ಟ್ಸ್ ಒಂದು 3ರಿಂದ 8 ಸಾವಿರಕ್ಕೆ ಸಿಗುತ್ತೆ. ಅಂದರೆ ಟೋಟಲ್ ಆಗಿ 20 ಸಾವಿರಕ್ಕಿಂತ ಕಮ್ಮಿ ಬಜೆಟ್ನಲ್ಲಿ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಆದರೆ ಮೇನ್ ಥಿಂಗ್, ಫಸ್ಟ್ ಕಸ್ಟಮರ್ ಎಲ್ಲಿಂದ ಸಿಗ್ತಾರೆ? ಯಾಕಂದರೆ ಸ್ಟಾರ್ಟಿಂಗ್ನಲ್ಲೇ ಯಾವುದೇ ಕಾರ್ಪೊರೇಟ್ ಬಿಲ್ಡಿಂಗ್ ನಿಮಗೆ ಆರ್ಡರ್ ಕೊಡಲ್ಲ. ಅದಕ್ಕೆ ಒಂದು ಐಡಿಯಾ ಇದೆ. ನಿಮ್ಮ ಸ್ವಂತ ಹೌಸಿಂಗ್ ಸೊಸೈಟಿಯಿಂದಲೇ ಇದನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಏರಿಯಾದಲ್ಲಿ ಒಂದು 10ರಿಂದ 15 ಕಾರ್ಗಳನ್ನು ಫ್ರೀಯಾಗಿ ವಾಶ್ ಮಾಡಿಕೊಡಿ. ಆಮೇಲೆ ಅದರ ಫೋಟೋ ವಿಡಿಯೋ ತಗೊಂಡು ರಿಸಲ್ಟ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಅಲ್ಲಿಂದಲೇ ವರ್ಡ್ ಆಫ್ ಮೌತ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೆಲಸದ ಕ್ವಾಲಿಟಿ ನೋಡಿ ಜನ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದ್ಸಲ ನಿಮ್ಮ ಬ್ರ್ಯಾಂಡ್ ಕ್ರಿಯೇಟ್ ಆದಮೇಲೆ ಈ ರಿಸಲ್ಟ್ಸ್ ತಗೊಂಡು ಕಾರ್ಪೊರೇಟ್ ಬಿಲ್ಡಿಂಗ್ಸ್ನ ಅಪ್ರೋಚ್ ಮಾಡಿ. ಅವಾಗ ನೋಡಿ ನಿಮ್ಮದೊಂದು ಅಫಿಷಿಯಲ್ ಕಾರ್ ಡೀಟೇಲಿಂಗ್ ಬಿಸ್ನೆಸ್ ರೆಡಿ ಆಗುತ್ತೆ. ಇದರಲ್ಲಿ ಟೀಮ್ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಒಬ್ಬರೇ ಆದರೆ ಲಿಮಿಟೆಡ್ ಕೆಲಸ ಮಾಡಬಹುದು. ಆದರೆ ಒಂದು ಟೀಮ್ ಕಟ್ಟಿದರೆ ದಿನಕ್ಕೆ ಸಾವಿರಾರು ರೂಪಾಯಿ ಪ್ರಾಫಿಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇವಿಷ್ಟು ಆ 4 ಬಿಸ್ನೆಸ್ ಐಡಿಯಾಗಳು. ಇವು ಫಾರಿನ್ನಲ್ಲಿ ಸಖತ್ ಸಕ್ಸಸ್ ಆಗಿವೆ. ಆದರೆ ಇಂಡಿಯಾದಲ್ಲಿ ಇನ್ನೂ ಯಾರೂ ಸ್ಟಾರ್ಟ್ ಮಾಡಿಲ್ಲ. ನಾನು ಈ ಟಾಪಿಕ್ ಮೇಲೆ ಒಂದು ಕಂಪ್ಲೀಟ್ ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ರತಿ 2 ವಾರಕ್ಕೊಮ್ಮೆ ಇಂಥದ್ದೇ ಹೊಸ ಐಡಿಯಾಗಳನ್ನು ನಿಮಗೆ ತರಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಜೈ ಹಿಂದ್.